ಎಲ್ರಿಗೂ ನಮಸ್ಕಾರ. 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಭಾರತದ ಜಲಸಂಪನ್ಮೂಲಗಳ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಅದರಲ್ಲಿ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ದಕ್ಷಿಣ ಭಾರತದ ನದಿಗಳಲ್ಲಿ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು, ಆ ನದಿಗಳ ಉಪಯೋಗಗಳು, ಮತ್ತು ಅದೇ ರೀತಿ ಭಾರತದಲ್ಲಿ ನೀರಾವರಿ ಅಂತಕ್ಕಂಥ ಒಂದು ವ್ಯವಸ್ಥೆ ಹೇಗಿದೆ, ಮತ್ತು ಭಾರತದ ನೀರಾವರಿಯ ವಿಧಗಳ ಬಗ್ಗೆ, ಕೆರೆ ನೀರಾವರಿ, ಬಾವಿ ನೀರಾವರಿ, ಹಾಗೆ ಕಾಲುವೆ ನೀರಾವರಿಗಳ ಬಗ್ಗೆ, ಅಲ್ಲಿನ ವಿಶೇಷತೆಗಳ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಜಲಸಂಪನ್ಮೂಲಗಳಲ್ಲಿ ವಿವಿಧ ಉದ್ದೇಶಗಳನ್ನು ಒಳಗೊಂಡಂತಹ ನದಿ ಕಣಿವೆ ಯೋಜನೆಗಳು. ಸೊ ಏನಂಗಂದರೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಮತ್ತು ಅದರ ಉಪಯೋಗಗಳು ಏನೇನು ಅನ್ನೋದನ್ನು ಕೂಡ ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಸೊ ವಿವಿಧ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋಕೆ ಸಲುವಾಗಿ ನದಿಗಳಿಗೆ ಅಡ್ಡಲಾಗಿ ಕಟ್ಟತಕ್ಕಂಥ ಅಣೆಕಟ್ಟುಗಳನ್ನು ನಾವು ನದಿ ಕಣಿವೆ ಯೋಜನೆಗಳು ಅಂತೇಳಿ ಕರಿತೀವಿ. ಮತ್ತು ಅದರ ಯಾವ್ಯಾವ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋಕೆ ಸಲುವಾಗಿ ಇದನ್ನು ಕಟ್ಟಿದ್ದೀವಿ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ಸೊ ಇವತ್ತು ಭಾರತದಲ್ಲಿರ್ತಕ್ಕಂಥ ಪ್ರಮುಖ ನದಿ ಕಣಿವೆ ಯೋಜನೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ ದಾಮೋದರ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ದಾಮೋದರ ನದಿ ಕಣಿವೆ ಯೋಜನೆ. ಸೊ ಈ ನದಿಗೆ ಅಡ್ಡಲಾಗಿ ಕಟ್ಟಿರೋದ್ರಿಂದ ಇದನ್ನು ದಾಮೋದರ ನದಿ ಕಣಿವೆ ಯೋಜನೆ ಅಂತಲೇ ಕರೀತಾರೆ. ಸೊ ಇದು ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ಯೋಜನೆ. ಇಡೀ ಭಾರತದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ನದಿ ಕಣಿವೆ ಯೋಜನೆಗಳಲ್ಲಿ ಇದು ಮೊದಲನೇದು. ಸೊ ಇದು ಅಮೇರಿಕಾದ ಟೆನಿಸ್ಸಿ ಅಂತಕ್ಕಂಥ ಒಂದು ನದಿ ಕಣಿವೆ ಯೋಜನೆಯ ಮಾದರಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ನದಿ ಕಣಿವೆ ಯೋಜನೆ. ಸೊ ಇದನ್ನು ದಾಮೋದರ ನದಿಗೇ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಇದು ಬರ್ತಕ್ಕಂಥದ್ದು. ಈ ದಾಮೋದರ ನದಿಗೆ ಯಾಕೆ ಅದಕ್ಕೆ ಅಡ್ಡಲಾಗಿ ಕಟ್ಟಿದ್ರು ಅಂತಂದರೆ, ಈ ದಾಮೋದರ ನದಿಯನ್ನು ಒಂದು ಹೇಳ್ತಾರೆ, ಏನಂತ ಹೇಳಿದ್ರೆ ಬಂಗಾಳದ ದುಃಖಕಾರಿ ನದಿ ಅಂತ ಕರೀತಾರೆ. ಯಾಕೆ ಇದನ್ನು ಬಂಗಾಳದ ದುಃಖಕಾರಿ ನದಿ ಅಂತ ಕರೀತಾರೆ ಅಂತಂದರೆ, ಇದು ಸಾಕಷ್ಟು ಪ್ರವಾಹಗಳು ಆಗಿಂದಾಗ್ಗೆ ಸಂಭವಿಸಿ ಬೆಳೆ ನಾಶ ಆಗ್ತಕ್ಕಂಥದ್ದು, ಜನವಸತಿ ಹಾನಿಗೊಳಗಾಗ್ತಕ್ಕಂಥದ್ದು, ಈ ಥರ ಸಾಕಷ್ಟು ಸಮಸ್ಯೆಗಳನ್ನ ಕೊಡೋದ್ರಿಂದ ಈ ದಾಮೋದರ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಅಥವಾ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ. ಸೊ ಆದ್ದರಿಂದ ಇವೆಲ್ಲವನ್ನು ತಪ್ಪಿಸೋದಕ್ಕೆ ಮತ್ತು ಬೇರೆ ಬೇರೆ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋಕೆ ಸಲುವಾಗಿ ಈ ನದಿಗೆ ಅಡ್ಡಲಾಗಿ ನದಿ ಕಣಿವೆ ಯೋಜನೆಯನ್ನು ಮಾಡಿದ್ದಾರೆ. ಈ ನದಿ ಕಣಿವೆ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದರ ಮುಖ್ಯ ಉದ್ದೇಶಗಳೇನೇನು ಅಂತ ನಾವು ನೋಡೋದೇ ಆದರೆ, ಸೊ ಏನೇನು ವಿವಿಧೋದ್ದೇಶಗಳ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳಿದೆಯೋ ಆ ಎಲ್ಲ ಉದ್ದೇಶಗಳು ಇದರಲ್ಲೇ ಅಡಕವಾಗಿದೆ. ಸೊ ಅದನ್ನು ಮತ್ತೊಂದು ಸತಿ ನಾವು ರೀಕಾಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಏನೇನು ಉದ್ದೇಶ ಈ ಒಂದು ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಅಂತ ನಾವು ನೋಡೋದೇ ಆದರೆ, ಪ್ರವಾಹಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ನೀವು ಆಗಿಂದಾಗೆ ನೋಡಿದ್ದೀರಿ, ಇಷ್ಟೆಲ್ಲ ನದಿ ಕಣಿವೆ ಯೋಜನೆಗಳನ್ನ ಮಾಡಿದರೂ ಕೂಡ ಪ್ರವಾಹಗಳು ಉಂಟಾಗಿ ಮಳೆಗಾಲದಲ್ಲಿ ಎಂತೆಲ್ಲ ಸಮಸ್ಯೆಗಳು ಉಂಟಾಗಿದ್ದಾವೆ ಅಂತ. ಆದರೆ ಈ ನದಿ ಕಣಿವೆ ಯೋಜನೆಗಳನ್ನ ರೂಪಿಸಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಹಾನಿಯನ್ನು ತಪ್ಪಿಸಬಹುದು. ಸೊ ಹಾಗಾಗಿ ಪ್ರವಾಹಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಉದ್ದೇಶ, ಮತ್ತು ಕಾಲುವೆಗಳನ್ನು ರೂಪಿಸ್ಕೊಂಡು ಅವಶ್ಯಕತೆಗೆ ಬಿದ್ದಾಗ ನೀರಾವರಿ ಯೋಜನೆನ ಪೂರೈಕೆ ಮಾಡ್ಕೊಳ್ತಕ್ಕಂಥದ್ದು, ಕೃಷಿಗೆ ಮತ್ತು ಕುಡಿಯೋದಕ್ಕೆ ಮತ್ತು ಬೇರೆ ಬೇರೆ ಕಾರ್ಯಗಳಿಗೆ ನೀರಾವರಿಯನ್ನು ಪೂರೈಕೆ ಮಾಡ್ಕೊಳ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ನದಿ ಕಣಿವೆ ಯೋಜನೆಯನ್ನು ಮಾಡಿದ್ದಾರೆ. ಮತ್ತು ಒಳನಾಡಿನ ಒಂದು ನೌಕಾಯಾನಕ್ಕೆ ಒಂದು ಜಲಸಾರಿಗೆ ಅಂತಲೇ ನಾವು ಹೇಳ್ಬೋದು. ಯಾಕೆಂತಂದರೆ ಎಷ್ಟೋ ನದಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಮಗೆ ಮಾರ್ಗವನ್ನು ಕೊಡ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಸೊ ಅಲ್ಲಿ ರಸ್ತೆಗಿಂತ ಬಹಳ ಸುಲಭವಾಗಿ ನಾವು ಜಲಸಾರಿಗೆಯಲ್ಲಿ ವಸ್ತುಗಳನ್ನ ಸಾಗಿಸ್ಬೋದು ಅಥವಾ ಜನರನ್ನು ಸಾಗಿಸ್ತಕ್ಕಂಥದ್ದಕ್ಕೆ ಸಾಕಷ್ಟು ಅನುಕೂಲ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಆ ರೀತಿ ನೌಕಾಯಾನಕ್ಕೆ ಮತ್ತು ಜಲವಿದ್ಯುತ್ ಯೋಜನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ, ಸೊ ಇವತ್ತು ನಾವು ಬೇರೆ ಬೇರೆ ಕಲ್ಲಿದ್ದಲಿನಿಂದನೋ ಅಥವಾ ಈ ಬೇರೆ ವಸ್ತುಗಳನ್ನ ಬಳಕೆ ಮಾಡ್ಕೊಂಡು ವಿದ್ಯುತ್ತನ್ನು ಮಾಡೋದ್ರಿಂದ ಎಷ್ಟೊಂದು ಖರ್ಚು ಅಂತಕ್ಕಂಥದ್ದು ಆಗುತ್ತೆ. ಆದರೆ ಜಲವಿದ್ಯುತ್ ಅಂತಕ್ಕಂಥದ್ದು ಅವುಗಳಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಖರ್ಚಿನೆಲ್ಲ ಆಗ್ತಕ್ಕಂಥದ್ದು. ಹಾಗಾಗಿ ಜಲವಿದ್ಯುತ್ ಯೋಜನೆಗಳನ್ನು ರೂಪಿಸೋದಕ್ಕೆ ಮತ್ತು ಅರಣ್ಯಗಳನ್ನು ಪೋಷಣೆ ಮಾಡೋದಕ್ಕೆ ಮತ್ತು ಮಣ್ಣಿನ ಸವೆತ, ಅತಿಯಾದ ರೀತಿಯಲ್ಲಿ ಫ್ಲಡ್ ಉಂಟಾದಾಗ, ಪ್ರವಾಹ ಉಂಟಾದಾಗ ಮಣ್ಣಿನ ಮೇಲ್ಪದರ ಅಂತಕ್ಕಂಥದ್ದು ಸೌದೋಗುತ್ತೆ. ಅದನ್ನು ತಪ್ಪಿಸುವಂತಹ ಒಂದು ಉದ್ದೇಶದಿಂದ ಮತ್ತು ಕೈಗಾರಿಕೆಗಳಿಗೆ, ಗಣಿಗಾರಿಕೆಗಳಿಗೆ ನೀರನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಮತ್ತು ಮೀನುಗಾರಿಕೆಗೆ ಪ್ರೋತ್ಸಾಹವನ್ನು ನೀಡತಕ್ಕಂಥದ್ದು, ಹೀಗೆ 10 ಹಲವು ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ನದಿ ಕಣಿವೆ ಯೋಜನೆಗಳನ್ನು ಮಾಡಲಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ನದಿ ಕಣಿವೆ ಯೋಜನೆ, ದಾಮೋದರ ನದಿ ಕಣಿವೆ ಯೋಜನೆ ಮುಖ್ಯವಾಗಿ ಬಿಹಾರ ಮತ್ತು ಪಶ್ಚಿಮ ಬಂಗಾಳ
ಎರಡೂ ರಾಜ್ಯಗಳು ಸೇರಿ ಇದನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ಬೋದು. ಜೊತೆಗೆ ತಿಲೈಯಾಂಗ್, ಕೊನಾರ್, ಮೈಥಾನ್, ಪಂಚತ್ ಹಿಲ್ ಅಂತಕ್ಕಂಥ 4 ಕಡೆ 4 ಅಣೆಕಟ್ಟುಗಳನ್ನು ಕಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು. ದಾಮೋದರ ನದಿ ಕಣಿವೆ ಯೋಜನೆಯಲ್ಲಿ 4 ಕಡೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ತಿಲೈಯ, ಕೊನಾರ್, ಮೈಥಾನ್ ಮತ್ತು ಪಂಚತ್ ಹಿಲ್ ಅಂತಕ್ಕಂಥ ಕಡೆ ಕಂಡು ಬರುತ್ತೆ. ಮತ್ತು ಈ ದುರ್ಗಾಪುರ, ಬೊಕ್ಯಾರೋ, ಚಂದ್ರಾಪುರ, ದುರ್ಗಾಪುರ, ಬೊಕ್ಯಾರೋ, ಚಂದ್ರಾಪುರ ಅಂತಕ್ಕಂಥ 3 ಕಡೆ ಒಂದು ವಿದ್ಯುತ್ ಕೇಂದ್ರಗಳನ್ನು, ಥರ್ಮಲ್ ವಿದ್ಯುತ್ ಕೇಂದ್ರಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ ದಾಮೋದರ ನದಿ ಕಣಿವೆ ಯೋಜನೆಗೆ ಸಂಬಂಧಪಟ್ಟದ್ದು. ಮತ್ತು ಅದಾದಮೇಲೆ ನೆಕ್ಸ್ಟು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆ. ಸೊ ಈ ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆ ಸಿಂಧೂ ನದಿಯ ಒಂದು ಪ್ರಮುಖ ಉಪನದಿಯಾಗಿರ್ತಕ್ಕಂಥ, ದೊಡ್ಡ ಉಪನದಿಯಾಗಿರ್ತಕ್ಕಂಥ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು. ಇಲ್ಲಿ ಕಾಣಿಸ್ತಿದೆ ನೋಡಿ, ಸಟ್ಲೇಜ್. ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ 3 ರಾಜ್ಯಗಳು ಕೂಡ ತಮ್ಮ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಮತ್ತು ಅನುಕೂಲವನ್ನು ಮಾಡ್ಕೊಳ್ಳೋದಕ್ಕೆ ಇದನ್ನು ಕಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಈ ಒಂದು ಸಟ್ಲೇಜ್ ನದಿಗೆ ಎಲ್ಲಿ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಒಂದು ಬಾಕ್ರಾ ಅಂತಕ್ಕಂಥ ಒಂದು ಸ್ಥಳ ಮತ್ತು ಇನ್ನೊಂದು ನಂಗಲ್ ಅಂತಕ್ಕಂಥ ಒಂದು ಸ್ಥಳ. ಈ 2 ಬಾಕ್ರಾ ಮತ್ತು ನಂಗಲ್ ಎರಡೂ ಕೂಡ ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದರೆ ಹಿಮಾಚಲ ಪ್ರದೇಶದ ಬಾರ್ಡ್ರಲ್ಲಿ ಕಂಡು ಬರ್ತವೆ. ಸೊ ಆ ಹಿಮಾಚಲ ಪ್ರದೇಶದಲ್ಲಿ ಆ 2 ಊರುಗಳ ಸಮೀಪ 2 ಪ್ರತ್ಯೇಕ ಅಣೆಕಟ್ಟೆಗಳನ್ನು ಕಟ್ಟಿರೋದ್ರಿಂದ ಈ ಅಣೆಕಟ್ಟೆಗೆ ಏನಂತ ಹೆಸರು ಬಂತು ಅಂದರೆ ಬಾಕ್ರಾನಂಗಲ್ ಅಣೆಕಟ್ಟೆ ಅನ್ನೋ ಒಂದು ಹೆಸರಿನಿಂದ ಕರಿತೀವಿ ನಾವು. ಜೊತೆಗೆ ಈ ಒಂದು ನದಿಗೆ ಕಟ್ಟಿರ್ತಕ್ಕಂಥ ಅಣೆಕಟ್ಟೆಯಲ್ಲಿ 4 ವಿದ್ಯುತ್ ಕೇಂದ್ರಗಳನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಜೊತೆಗೆ ಈ ಒಂದು ಅಣೆಕಟ್ಟೆಯನ್ನು ಗೋವಿಂದ ಸಾಗರ ಅಂತ ಕರೀತಾರೆ. ನಿಮಗೆ ಮ್ಯಾಪಲ್ಲಿ ಗುರುತಿಸ್ಬೇಕಾದ್ರೆ ಬಾಕ್ರಾನಂಗಲ್ ಅಂತ ಕೇಳೋದೇ ಇಲ್ಲ, ಅವನೇನು ಮಾಡ್ಬಿಡ್ತಾನೆ ಅಂತಂದರೆ ಗೋವಿಂದ ಸಾಗರ ಅಂತ ಹೇಳ್ಬಿಡ್ತಾನೆ. ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ ಸಟ್ಲೇಜ್ ನದಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸಟ್ಲೇಜ್ ನದಿಯ ಸಮೀಪದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅದನ್ನು ಗುರುತಿಸ್ಬೇಕಾಗತ್ತೆ. ಸೊ ಅದನ್ನು ಗೋವಿಂದ ಸಾಗರ ಅಂತಲೂ ಕೂಡ ಕರಿತೀವಿ. ಜೊತೆಗೆ ಈ ಬಾಕ್ರಾನಂಗಲು ಭಾರತದಲ್ಲೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಮತ್ತು ನೇರವಾಗಿರ್ತಕ್ಕಂಥ ಗುರುತ್ವವುಳ್ಳಂತಹ ಒಂದು ಅಣೆಕಟ್ಟೆ. ಸಾಮಾನ್ಯವಾಗಿ ಅಣೆಕಟ್ಟೆಗಳನ್ನು ನೀವು ನೋಡಿದ್ರೆ ಇಳಿಜಾರಾಗಿ ಮೇಲಿಂದ ಕಡಿಮೆ ಇದ್ದು ಕೆಳಗಡೆ ಬರ್ತಾ ಏನು ಮಾಡಿದ್ದಾರೆ, ತುಂಬ ಅಗಲಕ್ಕೆ ಕಟ್ಟಿರ್ತಕ್ಕಂಥದ್ದನ್ನು ಇಳಿಜಾರಿನ ರೂಪದಲ್ಲಿ ಅಣೆಕಟ್ಟೆಗಳನ್ನು ಕಟ್ಟಿರ್ತಕ್ಕಂಥದ್ದನ್ನು ನೋಡ್ತೀರ. ಆದರೆ ಇದು ಸ್ವಲ್ಪ ಗುರುತ್ವಕ್ಕೆ ನೇರವಾಗಿರ್ತಕ್ಕಂಥ ಅಣೆಕಟ್ಟೆ. ಸುಮಾರು 226 ಮೀಟ್ರ್ ಎತ್ತರ ಇದೆ. ಊಹೆ ಮಾಡ್ಕೊಳ್ಳಿ ನೀವು, 226 ಮೀಟ್ರ್ ಎತ್ತರ, ಭಾರತದಲ್ಲೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಅಣೆಕಟ್ಟೆ ಅಂತಲೇ ನಾವು ಹೇಳ್ಬೋದು. ಸೊ ಇದರ ಒಂದು ಉದ್ದೇಶವೂ ಕೂಡ ಅವೆಲ್ಲವೂ ಸೇರ್ಕೋತವೆ. ಪ್ರವಾಹಗಳ ನಿಯಂತ್ರಣ ಆಗಿರ್ಬೋದು, ಅಥವಾ ವಿದ್ಯುತ್ ತಯಾರಿಕೆಗಾಗಿರ್ಬೋದು, ನೀರಾವರಿಗಾಗಿರ್ಬೋದು. ಸೊ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನಿತ್ತೋ ಆ ಎಲ್ಲ ಉದ್ದೇಶಗಳು ಕೂಡ ಪ್ರತಿಯೊಂದು ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಿರೋದ್ರಲ್ಲೂ ಕೂಡ ಇದೆ. ನಿಮಗೆ ಯಾವುದೇ ನದಿಯ ಒಂದು ಉದ್ದೇಶವನ್ನು ಕೇಳಿದ್ರೂ ಕೂಡ, ಅಣೆಕಟ್ಟೆಯ ಉದ್ದೇಶವನ್ನು ಕೇಳಿದ್ರೂ ಕೂಡ ನೀವು ಅದೇ ಉದ್ದೇಶಗಳನ್ನು ಬರೀಬೇಕಾಗತ್ತೆ. ಹಾಗಾಗಿ ಅದನ್ನು ಮತ್ತೆ ರಿಪೀಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಮುಂದಿನ ಯೋಜನೆಗೆ ಹೋಗೋಣ, ಆಯಿತಾ. ಸೊ ಮತ್ತು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಹಿರಾಕುಡ್ ಯೋಜನೆ. ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ನದಿ ಕಣಿವೆ ಯೋಜನೆ. ಈ ಒಂದು ಹಿರಾಕುಡ್ ನದಿ ಕಣಿವೆ ಯೋಜನೆ ಮಹಾನದಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕಾಣಿಸ್ತಾ ಇದೆಯಾ, ಒಡಿಶಾದ ಸಮೀಪ ಇದು ಕಂಡುಬರುತ್ತೆ. ಸೊ ಮಹಾನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು. ಈ ನದಿಗೂ ಕೂಡ 3 ಕಡೆ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮೊದಲನೇದು ಹಿರಾಕುಡ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ, ಮತ್ತೊಂದು ತಿಕಾರಪಾರ ಅಂತಕ್ಕಂಥ ಒಂದು ಸ್ಥಳ, ಮತ್ತು ನಾರಜ್ ಅಂತಕ್ಕಂಥ ಒಂದು ಸ್ಥಳ. ಸೊ ಮೊದಲು ಹಿರಾಕುಡ್ ಅಂತಕ್ಕಂಥ ಸ್ಥಳದಲ್ಲಿ ಕಟ್ಟಿರೋದ್ರಿಂದ ಇದಕ್ಕೆ ಹಿರಾಕುಡ್ ನದಿ ಕಣಿವೆ ಯೋಜನೆ ಅಂತಲೇ ಕರೀತವೆ. ನಿಮಗೆ ಯಾವ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು. ಅದನ್ನು 1 ಮಾರ್ಕ್ಸ್ ಪ್ರಶ್ನೆ ಕೇಳೋ ಸಾಧ್ಯತೆಗಳಿರ್ತವೆ. ಅರ್ಥ ಆಗ್ತಿದೆಯಾ? ದಾಮೋದರ ಈಸಿಯಾಗಿ ಗೊತ್ತು ನಿಮಗೆ, ದಾಮೋದರ ನದಿಗೆ ಕಟ್ಟಿರ್ತಕ್ಕಂಥದ್ದು. ಆದರೆ ಬಾಕ್ರಾನಂಗಲ್ ಸಟ್ಲೇಜ್ ನದಿಗೆ, ಆದರೆ ಹಿರಾಕುಡ್ ಯೋಜನೆ ಮಹಾನದಿಗೆ ಅಂತಕ್ಕಂಥದ್ದನ್ನು ನೀವು ಮರಿಬಾರ್ದು, ನೆನ್ಪಿಟ್ಕೋಬೇಕು. ಜೊತೆಗೆ 2 ಜಲವಿದ್ಯುತ್ ಕೇಂದ್ರಗಳನ್ನು ಕೂಡ ಇಲ್ಲಿ ಕಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು. ಆದರೆ ಒಂದು ವಿಶೇಷ ಏನಂದರೆ ಬಾಕ್ರಾನಂಗಲ್ ಎತ್ತರವಾದಂತಹ ಅಣೆಕಟ್ಟೆ, ಆದರೆ ಹಿರಾಕುಡ್ಡು ಭಾರತದಲ್ಲೇ ಅತ್ಯಂತ ಉದ್ದವಾಗಿರ್ತಕ್ಕಂಥ ಒಂದು
ಅಣೆಕಟ್ಟೆ ಅನ್ನೋದನ್ನು ನೀವು ಯಾರು ಕೂಡ ಮರಿಬಾರ್ದು. ಎತ್ತರವಾದದ್ದು ಬಾಕ್ರಾನಂಗಲ್, ಅತ್ಯಂತ ಉದ್ದವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಒಂದು ಹಿರಾಕುಡ್ ನದಿ ಕಣಿವೆ ಯೋಜನೆ ಅನ್ನೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ಯಾವುದು ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ನಾವು ನೋಡೋದಾದರೆ ನಮ್ಮ ದಕ್ಷಿಣ ಭಾರತದ್ದು, ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ತುಂಗಭದ್ರಾ ಯೋಜನೆ. ಸೊ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ಮೊದಲು ಆಂಧ್ರ ಪ್ರದೇಶಕ್ಕೆ ಮೀಸಲಾಗಿರ್ತಿತ್ತು, ಈಗ ತೆಲಂಗಾಣದವ್ರ ಜೊತೆ ವ್ಯವಹರಿಸ್ತಕ್ಕಂಥದ್ದು ನೋಡಿದ್ದೀವಿ. ಕರ್ನಾಟಕ ಮತ್ತು ತೆಲಂಗಾಣ ಇವುಗಳ ಸಂಯೋಜನೆಯ ಅಡಿಯಲ್ಲಿ ರೂಪುಗೊಂಡಿರ್ತಕ್ಕಂಥ ಒಂದು ನದಿ ಕಣಿವೆ ಯೋಜನೆ ಅಂತಂದರೆ ಅದು ತುಂಗಭದ್ರಾ ಯೋಜನೆ. ಇದು ತುಂಗಾ ಮತ್ತು ಭದ್ರಾ ನದಿಗಳಿಗೆ ಅವೆರಡೂ ಕೂಡಿ ಹರಿತಕ್ಕಂಥ ಭಾಗದಲ್ಲಿ ಬಳ್ಳಾರಿಯ ಸಮೀಪ ಹೊಸಪೇಟೆ ಒಂದು ತಾಲೂಕಿನ ಸಮೀಪ ಮಲ್ಲಾಪುರಂ ಅಂತಕ್ಕಂಥದ್ದು ಬರುತ್ತೆ. ಸೊ ಆ ಮಲ್ಲಾಪುರಂ ಅಂತಕ್ಕಂಥದ್ದು ಕಡೆ ಸ್ಥಳದಲ್ಲಿ ಇದು ಕಂಡುಬರುತ್ತೆ. ಸೊ ಈಗ ಡಿವೈಡ್ ಆಗಿದೆ, ಬಳ್ಳಾರಿ 2 ಜಿಲ್ಲೆಯಾಗಿ ಡಿವೈಡ್ ಆಗ್ತಾ ಇದೆ. ಅನುಮೋದನೆಯೂ ಕೂಡ ಆಗಿದೆ, ವಿಜಯನಗರ ಅಂತಲೇ ಆಗಿದೆ, ಹೊಸಪೇಟೆನೇ ಜಿಲ್ಲೆಯಾಗಿ ಇದನ್ನು ಉಳಿದವನ್ನ ಪ್ರತ್ಯೇಕ ಮಾಡ್ತಾಯಿದ್ದಾರೆ. ಹಾಗೇನಾದ್ರು ಆದರೆ ನೆಕ್ಸ್ಟು ಈ ಒಂದು ತುಂಗಭದ್ರಾ ಅಣೆಕಟ್ಟೆ ಯಾವ ಜಿಲ್ಲೆಗೆ ಸೇರ್ಕೊಳ್ಳುತ್ತೆ ಅಂತಂದರೆ ವಿಜಯನಗರ ಜಿಲ್ಲೆಗೆ ಸೇರ್ಕೊಳ್ಳುತ್ತೆ, ಅದು ನೋಡೋಣ. ಬಟ್ ಬಳ್ಳಾರಿ ಸಮೀಪ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ನೆನಪಿರಲಿ. ಸೊ ಇದು ಕೂಡ ಅದೇ ಅನೇಕ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥದ್ದು. TB ಡ್ಯಾಮ್ ಅಂತಲೂ ಕೂಡ ಕರೀತಾರೆ ಇದನ್ನು. ಟಿ ಅಂದರೆ ತುಂಗ, ಬಿ ಅಂದರೆ ಭದ್ರಾ, ತುಂಗಭದ್ರಾ ಡ್ಯಾಮ್ ಅಂತಲೂ ಕೂಡ ಕರೀತಾರೆ. ಇದನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ. ಹೇಗೆ ಬಾಕ್ರಾನಂಗಲ್ನನ್ನು ಗೋವಿಂದ ಸಾಗರ ಅಂತ ಬೇರೆ ಹೆಸರಿನಿಂದ ಕರೀತಾರೋ, ತುಂಗಭದ್ರಾ ಯೋಜನೆಯನ್ನು ಏನಂತ ಕರೀತಾರಪ್ಪ ಅಂದರೆ ಪಂಪಸಾಗರ ಅಂತಲೂ ಕೂಡ ಕರೀತಾರೆ. ಇವನ್ನೆಲ್ಲ ನೆನ್ಪಿಟ್ಕೋಬೇಕು ನೀವು, ಅರ್ಥ ಆಗ್ತಿದೆಯಾ? ಸೊ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ ಕಣಿವೆ ಯೋಜನೆ ಅಂತ. ನಮ್ಮ ಭಾರತದಲ್ಲಿ 100 ನದಿ ಕಣಿವೆ ಯೋಜನೆಗಳಿದ್ದಾವೆ, ಸಾಕಷ್ಟು ಇದ್ದಾವೆ. ಅವೆಲ್ಲವನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತಂದರೆ ಅಣೆಕಟ್ಟೆಗಳಿಗೆ ಸಂಬಂಧಪಟ್ಟಂಗೆ 1 ವರ್ಷ ಅಧ್ಯಯನ ಮಾಡ್ಬೋದು, 2 ವರ್ಷ ಅಧ್ಯಯನ ಮಾಡ್ಬೋದು. ಆದರೆ ಶಾರ್ಟ್ ಟೈಮಲ್ಲಿ ನಿಮಗೆ ಎಷ್ಟು ಮುಖ್ಯವಾಗಿ ತಿಳಿಸೋಕ್ಕೆ ಸಾಧ್ಯನೋ ಅಷ್ಟು ವಿಷಯಗಳನ್ನ ತಿಳಿಸೋದಕ್ಕೆ ಮಾತ್ರ ಈ ಮುಖ್ಯವಾಗಿರ್ತಕ್ಕಂಥ ಅಣೆಕಟ್ಟೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಚಾಮರಾಜನಗರದಲ್ಲೂ ಕೂಡ ನಿಮಗೆಲ್ಲರಿಗೂ ಗೊತ್ತು ಸುವರ್ಣವತಿ ಡ್ಯಾಮ್ ಅಂತಕ್ಕಂಥದ್ದು ಇದೆ. ಅದರ ಪಕ್ಕದಲ್ಲೇ ಚಿಕ್ಕೋಳೆ ಡ್ಯಾಮ್ ಅಂತಕ್ಕಂಥದ್ದು ಕೂಡ ಇದೆ. ನೀವೆಲ್ಲರೂ ಕೂಡ ನೋಡಿರ್ತೀರ, ಅದು ಹೇಗೆ ಕಟ್ಟಿದ್ದಾರೆ, ಏನು ಎತ್ತ, ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಅರ್ಥ ಆಯ್ತಾ? ಸೊ ಅದಾದರೆ ಆ ಕಡೆ ಹೋದಾಗ ನೆಕ್ಸ್ಟ್ ಟೈಮು ನೀವು ಇನ್ನೊಂದ್ಸಲ ಬೇಕಾದ್ರೆ ನೋಡಿಕೊಂಡು ಬರ್ಬೋದು. ಇನ್ನೂ ಕೆಲವು ಪ್ರಮುಖವಾಗಿರ್ತಕ್ಕಂಥ ನದಿ ಕಣಿವೆ ಯೋಜನೆಗಳಿದ್ದಾವೆ, ಅದನ್ನು ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಆಗ್ಬೋದಾ? ಓಕೆ, ಥ್ಯಾಂಕ್ ಯು.